3 ಬಾರಿ ಕೇಳಿದ್ರಿ, ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಕೇಳಿದ್ರಿ, ಅದು ಸಿಕ್ಕಿರಲಿಲ್ಲ. ಒಂದಷ್ಟು ನಾನು ಬೇಸರ ಅನಿಸಿತ್ತು ಆ ಸಂದರ್ಭದಲ್ಲಿ, ಈಗ ಇಷ್ಟು ತಡವಾಗಿ ಸಿಕ್ತು ಅನ್ನೋ ಕಾರಣಕ್ಕೋಸ್ಕರ. ಇಲ್ಲ, ಬೇಸರನಕ್ಕಿಂತ ಹೆಚ್ಚಾಗಿ ನೋಡಿ, ನಾವೊಬ್ಬರು ರಾಷ್ಟ್ರೀಯ ಪಕ್ಷದಲ್ಲಿರೋಂಥದ್ದು ಹಲವಾರು ಆಕಾಂಕ್ಷಿಗಳಿರ್ತಾರೆ. ನಮ್ಮ ಗುರಿ ಏನಿರುತ್ತೆ ಅಂದರೆ ಗೆಲ್ಲುವಂಥ ಗುರಿಯನ್ನು ಇರ್ತದೆ. ಆ ಸಂದರ್ಭ ಸನ್ನಿವೇಶಗಳಲ್ಲಿ ಪಕ್ಷ ಒಂದು ತೀರ್ಮಾನ ತಗೊಂಡಾಗ ನಾವು ನಿಷ್ಠಾವಂತ ಕಾರ್ಯಕರ್ತರಾಗಿ ಆ ಪಕ್ಷಕ್ಕೆ ನಮ್ಮ ಬದ್ಧತೆಯನ್ನು ತೋರಿಸ್ಬೇಕು. ಯಾಕೆ ಪಕ್ಷ ನಮಗೆಲ್ಲವನ್ನೂ ಕೊಟ್ಟಿದೆ. ಪಕ್ಷದ ಏನೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಸಲ ಟಿಕೆಟ್ ಕೈ ತಪ್ಪಿತು ಅನ್ನೋ ಕಾರಣಕ್ಕೆ ನಾವು ಪಕ್ಷದ ವಿರುದ್ಧ ಹೋಗೋಕ್ಕಾಗಲ್ಲ. ಪಕ್ಷನೇ ನಮಗೆ ಒಂದು ತಾಯಿ ಇದ್ದಂಗೆ. ಅದೇನು ಹೇಳಿದ್ರು ಮುಂದಿನ ದಿನಗಳು ನಮಗೊಂದು ಒಳ್ಳೆಯದಾಗತ್ತೆ ಅಂತ ಯಾವುದೇ ಮನುಷ್ಯ ಆದರೂ ಒಂದು ಆಶಾಭಾವನೆ ಇಟ್ಕೊಂಡು ಹೋದರೆ ಮುಂದಿನ ದಿನ ಒಳ್ಳೆಯದಾಗತ್ತೆ. ಅದರಿಂದ ನಾನು ಯಾವುದೇ ರೀತಿಯ ಬೇಸರ ಪಡ್ಕೊಳ್ಳದೆ ನಾನು ದುಡ್ದಿದ್ದೀನಿ. 3 MP ಎಲೆಕ್ಷನ್ ಮಾಡಿದ್ದೀನಿ, 3 MLC ಎಲೆಕ್ಷನ್ನು, 4 ನಮ್ಮ ತಂದೆಯವರ ವಿಧಾನಸಭೆ ಎಲೆಕ್ಷನ್ನು, 1 ಉಪಚುನಾವಣೆ ಎಲ್ಲವನ್ನೂ ಮಾಡಿದ್ದೀನಿ. ಆದ್ದರಿಂದ ನನಗೆಲ್ಲ ಗೊತ್ತು. ಆದರೆ ನಾನು ಬೇಸರ ಎಲ್ಲೂ ಪಡ್ಕೊಂಡಿಲ್ಲ. ನಮ್ಮ ತಂದೆಯವ್ರ ಹತ್ರ ವ್ಯಕ್ತಪಡಿಸಿಲ್ಲ, ವರಿಷ್ಠರ ಹತ್ರ ವ್ಯಕ್ತಪಡಿಸಿಲ್ಲ. ಮುಂದೊಂದು ದಿನ ಅವಕಾಶ ಆಗುತ್ತೆ ಅಂತ ಈ ಸಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅವ್ರ ವಿರುದ್ಧವಾಗಿ ಚುನಾವಣೆ ಮಾಡಿದ್ರಿ, ಈಗ ಅವ್ರ ಬೆಂಬಲ ಕೇಳಿದಿರಾ? ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಏನಂತ ಹೇಳಿದ್ರು ಸರ್? ನೋಡಿ, ರಾಜಕೀಯ ಒಂದು ನಿಂತ ನೀರಲ್ಲ. ಕೆಲವರು ಈ ಪಕ್ಷದವರು ಆ ಪಕ್ಷಕ್ಕೆ ಹೋಗ್ತಾರೆ, ಆ ಪಕ್ಷದಿಂದ ಈ ಪಕ್ಷ ಬಂದು. ಆದರೆ ನಾವು ಪ್ರಸಾದ್ ಅವ್ರ ಮೇಲೆ ಅಪಾರ ಗೌರವ ಇದೆ. ಅವರು ನಮ್ಮ ಹಿರಿಯ ರಾಜಕಾರಣಿಗಳು. ನಾವು ಅವ್ರನ್ನೆಲ್ಲ ಚಿಕ್ಕ ವಯಸ್ಸಿಂದ ಮೈಸೂರು ನಗರ ಭಾಗದಲ್ಲಿ ನೋಡ್ಕೊಂಡು ಬೆಳೆದಂಥವ್ರು. ಆದ್ದರಿಂದ ಅವ್ರಿಗೆ ನಾವು ಯಾವತ್ತೂ ಕೂಡ ಗೌರವವನ್ನು ಕೊಟ್ಟೇ ಕೊಡ್ತೀವಿ. ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ ಅವ್ರಿಗೆ ಕೊಡುವಂಥ ಗೌರವವನ್ನು ನಾವು ಯಾವತ್ತೂ ಕೂಡ ಕಡಿಮೆ ಮಾಡಿಲ್ಲ. ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿದ್ರು. 50 ವರ್ಷದ ಸುದೀರ್ಘ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ ಮೇಲೆ ನನಗೆ ಒಂದು ಭರವಸೆ ಸಿಕ್ಕಿದ ಮೇಲೆ, ನನಗೆ ಟಿಕೆಟ್ ಆಗುತ್ತೆ ಅನ್ನೋ ಭರವಸೆ ಸಿಕ್ಕಿದ ಮೇಲೆ ಅವರ ಹೋಗಿ ಭೇಟಿಯನ್ನು ಮಾಡಿದ್ದೀನಿ. ಯಾಕೆಂದರೆ ನಮ್ಮ ತಂದೆಯವ್ರ ಜೊತೆಯಲ್ಲೂ ಕೆಲಸ ಮಾಡಿದ್ದಾರೆ, ನಮ್ಮ ತಂದೆಯವ್ರ ವಿರುದ್ಧವಾಗಿಯೂ ಕೆಲಸ ಮಾಡಿದ್ದಾರೆ. ವಿರುದ್ಧ ಅಂದರೆ ರಾಜಕೀಯವಾಗಿ, ವೈಯಕ್ತಿಕವಾಗಿ ಎಲ್ಲ ಪಕ್ಷದಲ್ಲೂ ಸ್ನೇಹಿತರು ಇರ್ತಾರೆ. ರಾಜಕೀಯ ಅಂತ ಬಂದಾಗ ಅವ್ರ ಸಿದ್ಧಾಂತ ನಮ್ಮ ಸಿದ್ಧಾಂತಗಳ ನಡುವೆ ಸಂಘರ್ಷಣೆ ಆಗುತ್ತೆ ಹೊರತು ವೈಯಕ್ತಿಕವಾಗಿ ಯಾವುದೂ ಆಗೋದಿಲ್ಲ. ಅದರಿಂದ ಹೋಗಿ ಅವ್ರನ್ನ ಹಿರಿಯರನ್ನ ಅವ್ರ ಆಶೀರ್ವಾದ ಪಡೆದಿದ್ದೀನಿ. ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಅದು ಬಿಟ್ಟು ರಾಜಕೀಯವಾಗಿ ಮತ್ತೇನು ಮಾತಾಡಲಿಲ್ಲ. ಒಳ್ಳೆಯದಾಗಲಿ, ಬೆಂಬಲ ಕೊಡೋದ್ರ ಬಗ್ಗೆ ಬಂದ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿದೆ. ಯಾಕಂದರೆ ಎಲ್ಲ ಅವರು ಹಿರಿಯರಿದ್ದರಿಂದ ಎಲ್ಲ ಪಕ್ಷದವ್ರು ಹೋಗ್ತಾರೆ. ಅಂತಿಮವಾಗಿ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದು ಅವ್ರಿಗೆ ಸೇರಿದೆ.